ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿಮ್ಸ್ ಆಸ್ಪತ್ರೆಗೆ ದೇವೇಗೌಡರು ಭೇಟಿ ನೀಡಲಿದ್ದಾರೆ. ಸದ್ಯಕ್ಕೆ ಐಬಿಯಲ್ಲಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಲಿರುವಂತಹ ಎಚ್ ಡಿ ದೇವೇಗೌಡ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಯಾರು ಗಾಯಗೊಂಡಿದ್ದಾರೆ, ಚಿಕಿತ್ಸೆ ಪಡೆಯುತ್ತಿದ್ದಾರೆ, ಅವರ ಆರೋಗ್ಯ ವಿಚಾರಿಸಲಿದ್ದಾರೆ ಎಚ್ ಡಿ ದೇವೇಗೌಡರು. ಕೆಲವೇ ಕ್ಷಣಗಳಲ್ಲಿ ಹಿಮ್ಸ್ ಆಸ್ಪತ್ರೆಗೆ ದೇವೇಗೌಡರ ಭೇಟಿ. ಸದ್ಯಕ್ಕೆ ಹಾಸನದ ಐಬಿಯಲ್ಲಿ ಇರುವಂಥ ಮಾಜಿ ಪ್ರಧಾನಿ ದೇವೇಗೌಡರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಸ್ಪತ್ರೆಗೆ ಭೇಟಿ ನೀಡ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ, ಈ ವಯಸ್ಸಿನಲ್ಲೂ ಕೂಡ ದೇವೇಗೌಡರು ಆ ಗಾಯಾಳುಗಳನ್ನು ಭೇಟಿ ಆಗಬೇಕು ಅಂತಿರೋದು, ಅವ್ರಿಗೊಂದು ಸಾಂತ್ವನ ಹೇಳಬೇಕು ಅಂತ ಬರ್ತಾ ಇರುವಂಥದ್ದು ಮೆಚ್ಚಬೇಕಾದಂಥ ವಿಚಾರ. ಕೆಲವೇ ಕ್ಷಣಗಳಲ್ಲಿ ಹಿಮ್ಸ್ಗೆ ದೇವೇಗೌಡರ ಭೇಟಿ. ನಿನ್ನೆ ಆದಂಥ ದುರಂತ ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ದುರಂತ. ಯಾವ ಮನೆಯಲ್ಲಿ ತಯಾರಾಗಿರ್ತಾರೆ? ನಿನ್ನೆ ಆರಾಮಾಗಿದ್ದು ಇವತ್ತಿನ ಅಥವಾ ನಿನ್ನೆ ರಾತ್ರಿ ಹೊತ್ತಿಗೆ ಸಾವಿನ ಸೂತಕದ ಮನೆ ಆಗುತ್ತೆ ಅಂತಂದರೆ ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಅಂಥ ಒಂದು ಘಟನೆ. ಹಿಮ್ಸ್ ಆಸ್ಪತ್ರೆಯಲ್ಲಿ ಭಾಳಷ್ಟು ಮಂದಿ ICUಲಿದ್ದಾರೆ, ಟ್ರೀಟ್ಮೆಂಟ್ ಪಡೀತಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ವತಃ ತಮಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಇಲ್ಲ, ನಾನು ಭೇಟಿ ಆಗ್ತೀನಿ, ಅವ್ರಿಗೆ ಸಾಂತ್ವನ ಹೇಳ್ತೀನಿ ಅಂತ ಹೊರಟು ಬಂದಿರೋದು. IB ಸದ್ಯಕ್ಕೆ ಹಾಸನ IBಯಲ್ಲಿ ಎಚ್ ಡಿ ದೇವೇಗೌಡರಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಿಮ್ಸ್ ಆಸ್ಪತ್ರೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಭೇಟಿ ನೀಡಲಿದ್ದಾರೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಲಿದ್ದಾರೆ ಎಚ್ ಡಿ ದೇವೇಗೌಡ. ಹಾಸನ ಅನ್ನೋದು ವಿಶೇಷವಾಗಿ ದೇವೇಗೌಡರಿಗೆ ತಮ್ಮ ಮನೆ, ತವರು. ಅಲ್ಲಿ ಆಗುವಂಥ ಪ್ರತಿಯೊಂದು ಘಟನಾವಳಿಗಳು ಕೂಡ ತುಂಬ ಮನಸ್ಸಿಗೆ ನೋವು ತರುವಂಥದ್ದು. ಅದು ಕೂಡ ನಿನ್ನೆ ಇವರೆಲ್ಲ ಚಿಕ್ಕ ವಯಸ್ಸಿನ ಹುಡುಗರು, ಅವರ ಕುಟುಂಬಕ್ಕೆ ಆಧಾರ ಆಗಬೇಕಾದಂಥ ಹುಡುಗರು. ಆದರೆ ಕ್ಷಣಾರ್ಧದಲ್ಲಿ ಏನು ವಿತಿನ್ ಸೆಕೆಂಡ್ಸ್ ನೀವು ಆ ವಿಜುವಲನ್ನು ನೋಡಿದ್ರೆ 2 ರಿಂದ 3 ಸೆಕೆಂಡಲ್ಲಿ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಅಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ಒಂದು ಘಟನೆ. ಇನ್ನು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಜನರಲ್ ವಾರ್ಡ್ ICUನಲ್ಲಿ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಗಾಯಾಳುಗಳಿಗೆ ಭೇಟಿ ಮಾಡೋದಕ್ಕೆ ಅಂತ ಅವರ ಸಂಬಂಧಿಕರು ಬರ್ತಿದ್ದಾರೆ. ಗಾಯಾಳುಗಳನ್ನ ಭೇಟಿ ಮಾಡಬೇಕು ಅಂತ ತಮ್ಮವರ ಸ್ಥಿತಿ ಕಂಡು ಆಘಾತಕ್ಕೊಳಗಾದಂತಹ ಸಂಬಂಧಿಕರು. ಹಿಮ್ಸ್ನಲ್ಲಿ ಗಾಯಾಳುಗಳಿಗೆ ಮುಂದುವರೆದಂತಹ ಚಿಕಿತ್ಸೆ, ಜನರಲ್ ವಾರ್ಡ್ ICUನಲ್ಲಿ ಟ್ರೀಟ್ಮೆಂಟ್ ಪಡೀತಿದ್ದಾರೆ. ಅದು ಕೂಡ ಈ ಪಕ್ಕದ ಟ್ರ್ಯಾಕ್ನಲ್ಲಿದೆ ಅಥವಾ ಪಕ್ಕದ ರೋಡ್ನಲ್ಲಿದ್ದಂಥ ಒಂದು ಕ್ಯಾಂಟರ್ ಬಂದು ಡಿವೈಡರ್ ದಾಟಿ ಬಂದು ಇವ್ರ ಮೇಲೆಲ್ಲ ಹತ್ಕೊಂಡು ಹೋಗುತ್ತೆ ಅಂತಂದರೆ, ಜೊತೆಗೆ ಒಬ್ಬರು ಲೋಕಲೈಟ್ ಹೇಳ್ತಾ ಇದ್ರು ಅಲ್ಲೊಂದು ಏನು ಟಾಟಾ ಏಸ್ ಇತ್ತು, ಅದೇನಾದರೂ ಇಲ್ಲದೇ ಇದ್ದರೆ ಇನ್ನೊಂದು 10 ಜನ ಪ್ರಾಣ ಕಳ್ಕೊಳ್ಬೇಕಾಗಿತ್ತು, ಅದಕ್ಕೆ ಬಂದು ಹೊಡೆದು ನಿಲ್ತು ಫೈನಲಿ ಅಂತ. ಇನ್ನೂ ಅಂಗಡಿ ಮುಂದೆ ಇದ್ದಂಥವ್ರು ಭಾಳಷ್ಟು ಮಂದಿ ಈ ಕ್ಯಾಂಟರ್ಡಿಗೆ ಬೀಳ್ತಾ ಇದ್ರು, ಬಟ್ AC ಹೊಡೆದಿಂದ ಕಡಿಮೆ ಆಯಿತು ಅಂತ. ನಮ್ಮ ಪ್ರತಿನಿಧಿ ಅಶ್ವಿತ್ ಈಗ ಹಿಮ್ಸ್ ಆಸ್ಪತ್ರೆ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವಿತ್, ನಿಜಕ್ಕೂ ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ಘಟನೆ. ನಿನ್ನೆ ಇಷ್ಟೊತ್ತಿಗೆ ಎಲ್ಲರೂ ಕೂಡ ತಂಪಾಡಿಗೆ ತಾವು ಇದ್ದಂಥವ್ರು, ಆ ಯುವಕರೆಲ್ಲರೂ ಕೂಡ. ಆದರೆ ವಿತಿನ್ 4-5 ಸೆಕೆಂಡ್ ಅಥವಾ ಒಂದು 2-3 ಸೆಕೆಂಡಲ್ಲಿ ಆದಂಥ ಒಂದು ಘಟನೆ ಇಷ್ಟು ಜನರ ಪ್ರಾಣ ಕಳ್ಕೊಂಡಿದೆ. ಭಾಳಷ್ಟು ಜನ ಒದ್ದಾಡ್ತಾ ಇದ್ದಾರೆ ಗಾಯಗಳಾಗಿ. ಸದ್ಯಕ್ಕೇನು ಅಪ್ಡೇಟ್ ಇದೆ ಅಂತ, ಎಷ್ಟು ಜನ, ಹೇಗಿದೆ ಅವರ ಹೆಲ್ತ್ ಕಂಡೀಷನ್, ಈಗ ಉಳಿದಿರುವಂಥವ್ರದ್ದು? ಖಂಡಿತವಾಗ್ಲೂ ಅವಿನಾಶ್, ಏನು ನಿನ್ನೆ ಈ ಸಮಯದಲ್ಲಿ ಸಂತೋಷವಾಗಿದ್ದರು. ಜೊತೆಗೆ ಗಣಪತಿಯ ಮೆರವಣಿಗೆಯಲ್ಲಿ ಭಾಗಿಯಾಗಿ, ಜೊತೆಗೆ DJ ಸದ್ದಿನಲ್ಲಿ ಏನು ಶಬ್ದದ ಸದ್ದಿಗೆ ಏನು ಹೆಜ್ಜೆ ಹಾಕಬೇಕು ಅಂತ ಹೇಳಿ ಒಂದು ಬಯಸಿದ್ರು. ಆದರೆ ಆ 8:30 ಸುಮಾರಿಗೆ ನಡೆದಂತಹ ಒಂದು ಕಹಿ ಘಟನೆ ಏನಿದೆ, ಯಮಸ್ವರೂಪಿಯಾಗಿ ಬಂದಂತಹ ಕ್ಯಾಂಟರ್ ಚಾಲಕನ ನಿರ್ಲಕ್ಷ್ಯ ಏನಿದೆ, ಅದರಿಂದಾಗಿ 9 ಜೀವಗಳು ಈಗ ಹೋಗಿರುವಂಥದ್ದು. 20 ಜನ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ಅವಿನಾಶ್, 13 ಜನ ಹಾಸನದ ವಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಒಂದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದೇ ಆಸ್ಪತ್ರೆಯ ICUನಲ್ಲಿ 3 ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಈಗ 13 ಜನರಲ್ಲಿ ಬಹುತೇಕರು ಕೈ ಮತ್ತು ಕಾಲು ಮತ್ತು ಸೊಂಟದ ಮೂಳೆ ಮೃತ ಆಗಿರುವಂಥದ್ದು. ಆದರೆ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಚಂದನ್ ಅಂತ 23 ವರ್ಷದ ಯುವಕ ಏನಿದೆ, ಆತನ ಸ್ಥಿತಿ ಚಿಂತಾಜನಕ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಆತ ಸಂಪೂರ್ಣವಾಗಿ ಚಿಕಿತ್ಸೆಗೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ TV9ಗೆ ಹಿಮ್ಸ್ ಆಸ್ಪತ್ರೆಯ ವೈದ್ಯರ ಮೂಲಗಳು ತಿಳಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಏನು 13 ಜನ ಏನು ಜನರಲ್ ವಾರ್ಡ್ನಲ್ಲಿದ್ದಾರೆ, ಅವರು ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. ಆದರೆ ICUನಲ್ಲಿದ್ದಂತಹ 3ರಲ್ಲಿ ಓರ್ವ ಚಂದನ್ ಅಂತ ಗಾಯಾಳು ಏನಿದ್ದಾನೆ, ಆತನ ಸ್ಥಿತಿ ಚಿಂತಾಜನಕ ಆಗಿರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶ್ವೇತ್.